ಹಾ ಹೇಳು. ಜಾತಿ ಎಷ್ಟು ಅಂತ ಹೇಳಿದ್ರಿ. ಹೌದು. ನಮಗೆ ಜಾತಿ ಒಳಗೆ ಇವತ್ತು ಅಕ್ಷರ ಎಷ್ಟು ಅಂತ ಹೇಳ್ತೀನಿ. ಓಕೆ ಹೇಳ್ತೀನಿ ಹೋಗಿ ಕೊಡೋರಿ. ಇನ್ನೇನ್ ಹೇಳಿದೆ ನಿಮ್ಗೆ? ಏನ್ ಹೇಳು? ಹೌದಾ, ಜಾತಿಗಳಲ್ಲಿ ಎಷ್ಟು ಪ್ರಕಾರವಂತ ನಾನು ನಿನ್ನೆ ನಿಮಗೆ ಹೇಳಿದೆ. ಹೌದಾ, ನಾ ಅದು ಹೇಳ್ಬೇಕಾದ್ರೆ ನೀವು ಬಾಯ್ಪಾಟ್ ಮಾಡಿರ ಇಲ್ಲ ಅಂತ ಹೇಳ್ಬೇಕು. ಓಕೆನಾ? ನಾನು ಹೆಂಗ್ ಹೇಳ್ತೀನೋ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಮನೇಲಿ. ನೀವು ಹೇಳ್ಬೇಕು, ಹೇಳ್ದಾಗ ಮಾತ್ರ ನೀವು ಹೇಳಿದ್ದಕ್ಕ ನನ್ಗೆ ಸಾರ್ಥಕ ಆಗ್ತದೆ. ಓಕೆನಾ? ನೋಡಮ್. ಅನನ್ಯ ಎದ್ದೇಳು. ಜಾತಿಗಳಲ್ಲಿ ಎಷ್ಟು ಪ್ರಕಾರ ಅದಾವ? ಯಾವ್ಯಾವು? ಹಾ, ಯಾವುದು? ತೀಶ್ರ ಹೇಳ. ತೀಶ್ರ, ಗುಡ್, ವೆರಿ ಗುಡ್. ಕೊಡು. ನೀವು ಯಾರು ಹೇಳ್ತೀರಿ ಅದ್ರಲ್ಲಿ? ಯಾರು ಹೇಳ್ತೀರಿ? ಹೇಳ. ಈಶ್ವರಿ ಎದ್ದೇಳು, ಹೇಳು. ವೆರಿ ಗುಡ್, ಕೊಡ್ರಿ. ಮತ್ತೆ ಯಾರು ಹೇಳ್ತೀರಿ ಇದ್ರಾಗ? ಕರೆಕ್ಟ್ ಆಗಿ ಕೊಡಮ್ಮ. ಯಾರು ಹೇಳ್ತೀರಿ? ಹೇಳು. ಆರಾಧ್ಯ ಹೇಳು. ಮತ್ತ ಸಂಕೀರ್ಣ. ವೆರಿ ಗುಡ್, ಕೊಡ್ರಿ. ಗುಡ್, ನಾ ಹೇಳಿದ್ಕ ಸಾರ್ಥಕ ಆಯ್ತು. ಈಗ ತೀಶ್ರದೊಳಗ ಅಕ್ಷರ ಎಷ್ಟವ ಅಂತ ಹೇಳಿದೆ. ಓಕೆನಾ? ತೀಶ್ರದೊಳಗ ಎಷ್ಟು ಅಕ್ಷರ ಅವಪ್ಪ ಅಂದ್ರೆ 3 ಅಕ್ಷರ. ಎಷ್ಟು ಯಾವ್ರಿ? ತೀಶ್ರದೊಳಗ ಅಕ್ಷರ ಎಷ್ಟದವ? 3 ಅಕ್ಷರ ಅವ. ಚತುರಶ್ರದೊಳಗ ಎಷ್ಟವರಿ? 4 ಅವ. ಮತ್ತೇನು ಉಳಿತು? ಖಂಡದೊಳಗೆ ಎಷ್ಟದವ? ವೆರಿ ಗುಡ್. ಖಂಡದಾಗ ಎಷ್ಟದ? ಮತ್ತ ಮಿಶ್ರದೊಳಗೆ ಎಷ್ಟವ? ಮಿಶ್ರದೊಳಗ 7 ಅದಾವ. ಹೇಳ್ಬೇಕಿಲ್ಲಿ ನೋಡ್ರಿ. ಎಷ್ಟದವ? ಮತ್ತೆ ಉಳಿದಿದ್ದ ಯಾವುದು? ಸಂಕೀರ್ಣದಾಗ ಎಷ್ಟದವ? ನೋಡ್ರಿ, ಗುಡ್. ನೀವು ನಿನ್ನೆದಲ್ಲಿ ಇದು ಏನಂತ ಜಾತಿಗಳಲ್ಲಿ ಎಷ್ಟು ಪ್ರಕಾರಗಳವ, ಎಷ್ಟದವ ಅಂತ ತಿಳ್ಕೊಂಡ್ರಿ. ನೀವು ಇದ್ರೊಳಗ ನೀವು ಏನ್ ತಿಳ್ಕೊಂಡ್ರಿ? ಎಷ್ಟು ಅಕ್ಷರ ಬರ್ತಾವ ಅಂತ ತಿಳ್ಕೊಂಡ್ರಿ. ಹೌದಾ? ತಿಳ್ಕೊಂಡ್ರ? ಎಷ್ಟು ಅಕ್ಷರ ಬರ್ತಾವ ಅಂತ ಹೇಳ್ತೀರಾ? ಮುಂದಿನ ವಾರದಾಗ, ಮುಂದಿನ ಕ್ಲಾಸ್ ಒಳಗ ಮತ್ತೆ ಅಕ್ಷರಗಳು ಯಾವ್ಯಾವ್ರಿ? ತೀಶ್ರಕ್ಕ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಇವತ್ತ. ತೀಶ್ರದಾಗ ಫಾರ್ ಎಕ್ಸಾಂಪಲ್ 3 ಅಕ್ಷರ ಬರ್ತಾವ. ಯಾವ ಅಕ್ಷರಪ್ಪ ಅಂದ್ರೆ ತ, ಕಿ, ಟ. ಯಾವ ಅಕ್ಷರ? ಹೌದಿಲ್ಲ? ನಿಮ್ಗ ಒಮ್ಮೆ ಹೇಳಿದ್ರೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಈ ಸಲ ಏನ್ ಮಾಡ್ಬೇಕು? ಅಕ್ಷರ. ತೀಶ್ರದೊಳಗ 3 ಅಕ್ಷರ, ಚತುರಶ್ರದೊಳಗ 4 ಅಕ್ಷರ, ಖಂಡದೊಳಗ 5 ಅಕ್ಷರ, ಮಿಶ್ರದೊಳಗ 7 ಅಕ್ಷರ. ಎಷ್ಟು ಅಕ್ಷರ? ಸಂಕೀರ್ಣದೊಳಗ 9. ಹೌದಾ? ಓಕೆ. ಈ ಕ್ಲಾಸ್ ನಲ್ಲಿ ನಾನು ಚತುರಶ್ರದೊಳಗ ಎಷ್ಟು ಅಕ್ಷರ ಬರ್ತಾವ ಅಂತ ಮಕ್ಕಳಿಗೆ ನಾ ತಿಳಿಸಿನಿ. ನೆಕ್ಸ್ಟ್ ವಾರದಲ್ಲಿ, ನೆಕ್ಸ್ಟ್ ಅವ್ರ ಕ್ಲಾಸ್ನಾಗ ಚತುರಶ್ರ ಜಾತಿಗಳಲ್ಲಿ ಅಕ್ಷರಗಳು ಬರ್ತಾವ. ಅಕ್ಷರಗಳು ತೀಶ್ರದೊಳಗೆ ಎಷ್ಟು ಅಕ್ಷರ ಅಂತ ಇವತ್ತು ಹೇಳಿದೆ. ಅವು ಯಾವ್ಯಾವು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೇಳ್ತಾ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.